ಭೂ ಪರಿಹಾರ ನೀಡದೆ ರಸ್ತೆ ಕಾಮಗಾರಿ, ರೈತರು ಅಧಿಕಾರಿಗಳ ಮಧ್ಯೆ ಮಾತಿನ ಚಕಮಕಿ. 1 ವಾರ ಕಾಲಾವಕಾಶ ನೀಡಿ ತೆರಳಿದ ಅಧಿಕಾರಿಗಳು. ಸೋಂಪುರ ಹೋಬಳಿ ಕೆಂಗಲ್ ಕೆಂಪುಹಳ್ಳಿ ಗ್ರಾಮದ ಸರ್ವೆ ನಂಬರ್ 22/2 ರಲ್ಲಿ ರಾಷ್ಟ್ರೀಯ ಹೆದ್ದಾರಿ 4ರ ಚತುಷ್ಪಥದ ಅಭಿವೃದ್ಧಿಗಾಗಿ 2003ರಲ್ಲಿ 2222 ಮೀಟರ್ ಜಮೀನನ್ನು ಭೂಸ್ವಾಧೀನಪಡಿಸಿಕೊಂಡಿದ್ದು ಮತ್ತೆ 2019ರಲ್ಲಿ ಮತ್ತೆ 10 ಪಥದ ರಸ್ತೆ ನಿರ್ಮಾಣಕ್ಕೆ 514 ಮೀಟರ್ ಭೂಮಿಯನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸ್ವಾಧೀನಪಡಿಸಿಕೊಂಡಿದ್ದು, ಸದರಿ ಭೂಮಿಗೆ ಪರಿಹಾರವನ್ನು ನೀಡದೆ ರೈತರಾದ ಜಯಮ್ಮ ಕುಟುಂಬಕ್ಕೆ ಅನ್ಯಾಯವೆಸಗಿದೆ ಎಂದು ಆರೋಪಿಸಿ ರಸ್ತೆ ನಿರ್ಮಾಣಕ್ಕೆಂದು ಬಂದಿದ್ದ ಯಂತ್ರಗಳನ್ನು ತಡೆದು ಪ್ರತಿಭಟನೆ ನಡೆಸಿದರು. ಇನ್ನು ಸ್ಥಳಕ್ಕಾಗಮಿಸಿದ ನೆಲಮಂಗಲ ತಹಶೀಲ್ದಾರ್ ಅಮೃತ್ ಅತ್ರೇಶ್, ವಿಶೇಷ ಭೂಸ್ವಾಧೀನಾಧಿಕಾರಿ ಅಪೇಕ್ಷಾ ಪವಾರ್ ಡಾಬಸ್ಪೇಟೆ ಪೊಲೀಸರನ್ನ ಸ್ಥಳಕ್ಕೆ ಕರೆಸಿ ಪರಿಸ್ಥಿತಿ ತಿಳಿಗೊಳಿಸಲು ಯತ್ನಿಸಿದರು. ಏತನ್ಮಧ್ಯೆ ಅಧಿಕಾರಿಗಳು ಹಾಗೂ ರೈತರ ನಡುವೆ ವಾಗ್ವಾದ ಉಂಟಾಗಿ ಪರಿಹಾರ ನೀಡದೆ ಕೆಲಸ ನಿರ್ವಹಿಸಲು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಎಂದು ಬಿಗಿಪಟ್ಟು ಹಿಡಿದ ಪರಿಣಾಮ 1 ವಾರಗಳ ಕಾಲ ಕಾಲಾವಕಾಶ ನೀಡಿ ಅಷ್ಟರಲ್ಲಿ ಪರಿಹಾರಕ್ಕೆ ಸಂಬಂಧಿಸಿದ ಪ್ರಕ್ರಿಯೆ ಬಗೆಹರಿಸಿಕೊಳ್ಳಬೇಕು, ಇಲ್ಲವೇ ರಸ್ತೆ ನಿರ್ಮಿಸಲು ತೊಂದರೆ ಕೊಡಬಾರದೆಂದು ನೆಲಮಂಗಲ ತಹಶೀಲ್ದಾರ್ ತಾಕೀತು ಮಾಡಿ ಸ್ಥಳದಿಂದ ನಿರ್ಗಮಿಸಿದರು. ರೈತ ವೆಂಕಟೇಶ್ ಮಾತನಾಡಿ, ನಾವು ರಸ್ತೆ ನಿರ್ಮಿಸಲು ತೊಂದರೆ ನೀಡ್ತಾ ಇಲ್ಲ, ಬದಲಾಗಿ ನಮ್ಮ ಜಮೀನಿಗೆ ನ್ಯಾಯಯುತವಾಗಿ ನೀಡಬೇಕಾದ ಪರಿಹಾರವನ್ನ ನೀಡಿ ಕೆಲಸ ಮಾಡುವ ಬದಲು ಪೊಲೀಸರನ್ನ ಕರೆತಂದು ದೌರ್ಜನ್ಯ ಎಸಗ್ತಾ ಇದ್ದು 2003ರಲ್ಲಿ ಸ್ವಾಧೀನಪಡಿಸಿಕೊಂಡ ಜಮೀನಿಗೂ ಪರಿಹಾರ ನೀಡಿಲ್ಲ, ಮತ್ತೆ 2019ರಲ್ಲಿ ಹೆಚ್ಚುವರಿ ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡಿದ್ದು, ನಾವು ಕಚೇರಿಗೆ ಅಲೆದ ನಂತರ 2023ರಲ್ಲಿ ಕೋರ್ಟ್ಗೆ ಹಣ ಸಂದಾಯ ಮಾಡಿತು. ಈ ಕುರಿತಂತೆ ನಾವು ಮಾನ್ಯ ಹೈಕೋರ್ಟ್ ಅಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ದಾವೆ ಹೂಡಿದ್ದು, ಕಳೆದ ಡಿಸೆಂಬರ್ನಲ್ಲಿ 2013ರ ಪ್ರಕಾರ 2 ತಿಂಗಳಲ್ಲಿ ಪರಿಹಾರ ಒದಗಿಸುವಂತೆ ಆದೇಶ ನೀಡಿದ್ರು. ಅಧಿಕಾರಿಗಳು ಅದಕ್ಕೂ ಲೆಕ್ಕಿಸದೆ ನಮಗೆ ಅನ್ಯಾಯ ಎಸಗ್ತಾ ಇದ್ದು, ಹೈಕೋರ್ಟ್ ಆದೇಶ ಉಲ್ಲಂಘನೆ ಮಾಡ್ತಾ ಇದ್ದು, ಮತ್ತೊಮ್ಮೆ ನ್ಯಾಯಾಲಯದ ಮೊರೆ ಹೋಗುವುದಾಗಿ ತಿಳಿಸಿದ್ರು. ಇದೇ ಸಂದರ್ಭದಲ್ಲಿ ನೆಲಮಂಗಲ ತಹಶೀಲ್ದಾರ್ ಅಮೃತ್ ಅತ್ರೇಶ್, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿಶೇಷ ಭೂಸ್ವಾಧೀನಾಧಿಕಾರಿ ಅಪೇಕ್ಷಾ ಪವಾರ್, ಉಪ ತಹಶೀಲ್ದಾರ್ ಶಶಿಧರ್, ರಾಜಸ್ವ ನಿರೀಕ್ಷಕ ಸುಂದರ್ ರಾಜ್, ವಿಎ ಬಾಲಕೃಷ್ಣ ಸೇರಿದಂತೆ ಹಲವು ಅಧಿಕಾರಿಗಳು ಹಾಜರಿದ್ದರು. ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾದ ಹಿನ್ನೆಲೆ ತ್ಯಾಮಗೊಂಡ್ಲು ಠಾಣೆ ಇನ್ಸ್ಪೆಕ್ಟರ್ ರಂಜನ್, ಎಎಸ್ಐಗಳಾದ ಗಂಗಾಧರ್, ಮಲ್ಲೇಶ್ ಸೇರಿದಂತೆ ಪೊಲೀಸ್ ಸಿಬ್ಬಂದಿಗಳು ಪರಿಸ್ಥಿತಿಯನ್ನು ತಿಳಿಗೊಳಿಸಿದರು. ಆಯ್ತಪ್ಪ, ಏನು ಟೈಮ್ ಕೊಟ್ಟರೆ ಏನು ಮಾಡ್ಕೊತೀರಾ ಸರ್? ಈಗ ಇದು ಆದೇಶ ಏನೋ ಸರಿ ಇಲ್ಲ, ಆ ಥರ ಈ ಥರ ಹೇಳಿದ್ರಲ್ಲ, ಅದ್ರ ಬಗ್ಗೆ ನಾವು ಇದನ್ನ ಲಾಯರ್ ಸರ್, ನಿಮ್ಮ ಕಡೆಯಿಂದ ಬರಬೇಕಾಗಿರೋದು ಲಾಯರ್ ಕೇಳ್ತಾರಲ್ಲ, ಅದು ನೀವು ಕೊಡಿ. ನಿಮ್ಮ ಅದನ್ನು ತೊಗೊಂಡೋಗಿ ನಾನು ಅಲ್ಲಿ ಕೊಟ್ಬಿಟ್ಟು ಅದಕ್ಕೆ ಎಷ್ಟು ಟೈಮ್ ಬರ್ತೀನಿ, ನಾನು ಮೇಡಮ್ ಅವರ ಆಫೀಸ್ಗೆ ಬಂದೇ ಕೇಳ್ತೀನಿ. ಈಗ ನೀವು ಮೇಡಮ್ ಆಫೀಸ್ ಅಂದ್ರೆ ನಾವು ಕೊಟ್ಕೊಂಡು ಅದನ್ನು ಮಾಡ್ಕೋಬೋದು. ಆ ಪ್ರಾಸೆಸ್ಗೂ ಈಗ ಕೆಲಸ ನಿಲ್ಸಕ್ಕೆ ಇಲ್ಲಪ್ಪ ಸರ್. ಇಲ್ಲಿ ಕೇಳ್ತೀನಿ, ಈ ರೋಡ್ ಮಾಡ್ಬಿಟ್ಟು ಹೋದ್ಮೇಲೆ ನಮ್ಮ ಹತ್ರಕ್ಕೆ ಯಾರು ಬರಲ್ಲ, ನೀವು ನಮಗೆ ನಮ್ಮ ಹತ್ರಕ್ಕೆ ಬರಲ್ಲ, ನಾವು ನಿಮ್ಮ ಹತ್ರಕ್ಕೆ ಬರಬೇಕು. ನಾನು ಎಷ್ಟು ಗೌರವ ಕೊಟ್ಟು ಈ ಕೆಲಸ ಮಾಡ್ತಾ ಬಿಟ್ಟಿದ್ದೀವಿ. ಏನು ಗೌರವ ಕೊಟ್ಟು ಮೇಡಮ್ ಅವರ ಚೆನ್ನಾಗಿ ಮಾತಾಡಿ, ರಾಜು ಸರ್ ಆಗಲಿ, ಸರ್ ಎಲ್ಲ ಆಗಲಿ, ಆಗಿದೆಯಪ್ಪ, ಕೋರ್ಟ್ ಆರ್ಡರ್ ಮಾಡ್ಕೊಂಡು ಮಾತಾಡಪ್ಪ ಅಂತಂದ್ರು. ಕೋರ್ಟ್ ಆರ್ಡರ್ ಮಾಡ್ಕೊಂಡು ಮಾತಾಡ್ಬೇಕು. ಹೇಳಪ್ಪ, ನಾವು ನಿಮ್ಗೆ ಅವಕಾಶ ಕೊಡೋದು ಏನಿಲ್ಲ, ಆಯಿತಾ? ವಿದ್ಯಾರ್ಥ ಆಗುವಂಥದ್ದಲ್ಲ, ನೀವು ಅಲ್ಲೇ ಹೊರಗಡೆ ವಿದ್ಯಾರ್ಥ ಮಾಡ್ಕೋಬೇಕು. ಅಂಗೀಕಾರದ ವಿದ್ಯಾರ್ಥ ಆಗುವಂಥದ್ದಲ್ಲ, ಇದು ಟೇಕ್ ಇಸ್ ಓನ್ ಟು ಓನ್ ಟೈಮ್. ಅದಕ್ಕೋಸ್ಕರ ಕೆಲಸ ನಿಲ್ಲಿಸುವಂಥದ್ದಲ್ಲ. ಆದರೂ ಕೂಡ ಆಯಿತಾ, ಮಾನವೀಯತೆ ದೃಷ್ಟಿಯಿಂದ ನಿಮ್ಗೆ 1 ವಾರ ಟೈಮ್ ಕೊಡ್ತೀನಿ. ನೀವು ಅಷ್ಟೊಳಗಡೆ SLO ಮೇಡಮ್ ಆಫೀಸ್ಗೆ ಹೋಗ್ಬಿಟ್ಟು ನಿಮ್ದು ಏನು ಅರ್ಜಿದೆಯೋ ಅದಕ್ಕೆ ಕೊಟ್ಕೊಂಡು ಎಂಡಾರ್ಸ್ಮೆಂಟ್ ತೊಗೊಂಡು ನೀವು ನಿಮ್ಮ ಇದರಲ್ಲಿ ಸಾಲ್ವ್ ಮಾಡ್ಕೊಳ್ಳಿ, ಆಯಿತಾ? ಅದಕ್ಕೂ ತಿರ್ಗಾ ಈ ಕೆಲಸ ನಿಲ್ಸೋಕ್ಕೂ ಸಂಬಂಧ ಇಲ್ಲ, ಗೊತ್ತಾಯ್ತಾ? ಅಷ್ಟರಲ್ಲಿ ನಿಮ್ಮ ಮನಸ್ಸಿಗೆ ಸಮಾಧಾನಕ್ಕೋಸ್ಕರ ಸಮಯ ಎಲ್ಲ ವ್ಯರ್ಥ ಆದರೂ ಪರವಾಗಿಲ್ಲ ಅಂತ ಬಿಟ್ಟು ಹೋಗ್ತಾ ಇದ್ದೀವಿ, ಗೊತ್ತಾಯ್ತಾ? ಅಷ್ಟು ನಿಮ್ದು ಏನಿದೆ ಅದು ಸಾಲ್ವ್ ಮಾಡ್ಕೋಬೇಕು, ಮತ್ತೆ ಬಂದು ಇದನ್ನು ಮಾಡೋದಿಲ್ಲ. ಈಗ ಸರ್ ಒಂದೇ ಅಲ್ಲ ಸರ್, ಇದಕ್ಕೆ ಸಂಬಂಧಪಟ್ಟಂತೆ ಇದೇನು ಎತ್ತ ಅಂತ ತಿಳ್ಕೊಳ್ಬೇಕಲ್ಲ. ಈಗ ಇದು ನಿಮ್ಮ ಯಾವ ರೀತಿಯಿಂದ ಮಾಡೋಣ, ನಾನು ಹೇಳಿ ಯಾವ ರೀತಿಯಿಂದ ಇದನ್ನು ಮಾಡೋಣ? ಫಸ್ಟ್ ಏನ್ ಹೇಳಿದ್ರ ಸರ್ ಇದ್ದಾಗ ಎಲ್ಲೋದ್ರು ಸರ್ ಅವರೇ ಇದ್ರು, ಇವಾಗ ಬಂದಿದ್ರು ಅವರೇ ಇದ್ರು, ಏನಂದ್ರು ಅವರು ಪೇಮೆಂಟ್ ಮಾಡ್ಬಿಟ್ಟಿದ್ದಾರೆ. ನಿಮಗೆ ಇವಾಗ ಪೇಮೆಂಟ್ ಎನ್ಹಾನ್ಸ್ಮೆಂಟ್ ಬೇಕು ಅಂದರೆ ನೀವು ಅದಕ್ಕೆ ಅರ್ಜಿ ಹಾಕ್ಕೊಡಿ, ಅದು ಕಾನೂನು ಪ್ರಕಾರ ಏನಿದೆ ಅದನ್ನು ಮಾಡ್ಕೊಡಿ. ಕೆಲಸಕ್ಕೂ ಅದಕ್ಕೂ ಏನು ಸಂಬಂಧ ಇಲ್ಲ. ಪೇಮೆಂಟ್ ಕೊಡಿ ಅಂತ ಹೈಕೋರ್ಟ್ ಹೇಳಿದೆ. ಕೆಂಗಲ್ ಕೆಂಪಹಳ್ಳಿ ಗ್ರಾಮ, ಸರ್ವೆ ನಂಬರ್ 33/2 ಓನರ್ ಜಯಮ್ಮ. ಇದು ಏನಾಗಿದೆ ಅಂದ್ರೆ ಸರ್, 2003ರಲ್ಲಿ ಇದನ್ನು ಅಕ್ವೈರ್ ಮಾಡಿದ್ದಾರೆ. ಅಕ್ವೈರ್ ಮಾಡಿ ಇಲ್ಲಿವರೆಗೂ ನಮ್ಗೆ ಯಾವುದೇ ರೀತಿಯಾದಂಥ ಪರಿಹಾರ ಕೊಟ್ಟಿರೋದಿಲ್ಲ.
ಆಯ್ತಾ. ಮತ್ತು 2017ರಲ್ಲೂ ಇನ್ನೂ ಒಂದ್ಸರಿ ಎಕ್ವೈರ್ ಮಾಡಿದ್ರಂತೆ, ಅದ್ರದ್ದು ಪರಿಹಾರ ಕೂಡ ಬಂದಿಲ್ಲ. ಇಲ್ಲಿವರೆಗೂ ನಮಗೆ NHAಯಿಂದ ಯಾವುದೇ ರೀತಿ ಪರಿಹಾರ ಕೊಡದೆ ಇವಾಗ ನೋಡಿ ಇಷ್ಟು ಕಾಮಗಾರಿನ ಮಾಡ್ತಾ ಇದ್ದಾರೆ. ನಾವು ಕೋರ್ಟಿಂದ ಇದನ್ನು ಕೋರ್ಟಲ್ಲಿ ಹಾಕಿ, ಹೈಕೋರ್ಟಲ್ಲಿ ಹಾಕಿ, ಉಚ್ಚ ನ್ಯಾಯಾಲಯದಲ್ಲಿ ಹಾಕಿ ನಾವು ಅದನ್ನು ಒಂದು ಆದೇಶ ತೊಗೊಂಬಂದಿದ್ದೀವಿ ಕೋರ್ಟಿಂದ. ಆರ್ಡ್ರ್ ಏನು ಹೇಳಿದ್ದಾರೆ, 2013ರಂತೆ ಇವರಿಗೆ ಪರಿಹಾರ ಕೊಟ್ಟು ನೀವು ಕೆಲಸ ಮಾಡಿ ಅಂತ ಅಂದ್ಬಿಟ್ಟು ಆರ್ಡ್ರ್ ಇದೆ. ಈ ಆರ್ಡ್ರನ್ನ ಧಿಕ್ಕರಿಸಿ ಈಗ ತಹಶೀಲ್ದಾರು, SLO ಅವರು ಮತ್ತು ಲೋಕಲ್ ಪೊಲೀಸು ಇವ್ರನ್ನೆಲ್ಲರನ್ನೂ ಕರ್ಕೊಂಡು ಬಲವಂತವಾಗಿ ನಮ್ಮನ್ನು ಇಲ್ಲಿ ಜಾಗನ ವಶಪಡಿಸ್ಕೊಳಕ್ಕೆ ಅವರು ಇದು ಮಾಡ್ತಾ ಇದ್ದಾರೆ ಸರ್. ಈ SLO ಅವರು ಹೇಳಿದ್ರು ನಾವು ಕೋರ್ಟಿಗೆ ಡೆಪಾಸಿಟ್ ಮಾಡಿದ್ದೀವಿ ದುಡ್ಡನ್ನು, ಇವರೇನಾದರೂ ಕೋರ್ಟಿಗೆ ಮಾತಾಡ್ತಿದ್ದಾರೆ ಸರ್. SLO ಅವರು ಕೋಟಿ ಡೆಪಾಸಿಟ್ ಮಾಡಿದ್ದಾರೆ. ಯಾವಾಗ ಮಾಡಿದ್ದಾರೆ ಸರ್? ನಮ್ಮದು ಅಕ್ವೈರ್ ಆಗಿರೋದು 2003ರಲ್ಲಿ. ಈ ಅವ್ರು ಡೆಪಾಸಿಟ್ ಮಾಡಿರೋದು 2023ರಲ್ಲಿ. 20 ವರ್ಷ ನಮ್ಮ ದುಡ್ಡು ಎಲ್ಲಿತ್ತು ಸರ್? 20 ವರ್ಷ ನಮ್ಮ ಯಾವುದೇ ರೀತಿ ಕೋರ್ಟ್ ಡೆಪಾಸಿಟ್ ಮಾಡಿಲ್ಲ, ಮತ್ತೊಂದು ಮಾಡಿಲ್ಲ. 25 ವರ್ಷದವರೆಗೂ ನಾವೇ ಇಲ್ಲಿ ಸ್ವಂತವಾಗಿ ನಾವೇ ಇದ್ದೀವಿ, ಈ ಜಾಗದಲ್ಲಿ ನಾವೇ ಉತ್ಕೊಂಡು ಬೆಳ್ಕೊಂಡು ನಾವೇ ಇದ್ದೀವಿ. ಇವಾಗ ಏಕಾಏಕಿ ಬಂದು ಈ ಥರ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಇನ್ನೊಂದು ವಾರ ಗಡುವು ಕೊಡ್ತೀವಿ, ಅಷ್ಟರೊಳಗಡೆ ನೀವೇನಾದರೂ ಖಾಲಿ ಮಾಡಲಿಲ್ಲ ಅಂತಲೇ ನಿಮ್ಮ ಮೇಲೆಲ್ಲ FIR ಹಾಕ್ತೀವಿ, ನಿಮ್ಮನ್ನೆಲ್ಲ ಅರೆಸ್ಟ್ ಮಾಡ್ತೀವಿ, ಎಲ್ಲರನ್ನೂ ಕರ್ಕೊಂಡು ಜೈಲಿಗೆ ಕುಂಡಿರ್ತೀವಿ ಅಂತ ಅಂದ್ಬಿಟ್ಟು ನಮಗೆ ಬೆದರಿಕೆ ಹಾಕಿದ್ದಾರೆ ಸರ್. ಈಗ ಅರ್ಧ ಕೆಲಸ ಮಾಡಿಬಿಟ್ಟಿದ್ದಾರೆ. ಈಗ ಇದಕ್ಕಿದ್ದಂಗೆ ಏನಾಯಿತು ಸರ್? ಈಗ ಇದು ಕೆಲಸ ಮಾಡಿರೋದು 9ನೇ ತಿಂಗಳಲ್ಲಿ ಸರ್, 2024 9ನೇ ತಿಂಗಳಲ್ಲಿ ಇದು ಕೆಲಸ ಮಾಡಿದ್ದಾರೆ. ಈಗ ಕೋರ್ಟ್ ಆರ್ಡರ್ ಬಂದಿರೋದು ಡಿಸೆಂಬರಲ್ಲಿ. ಕೋರ್ಟ್ ಆರ್ಡರ್ ಡಿಸೆಂಬರಲ್ಲಿ ಆಗಿದೆ. ಅವ್ರಿಗೆ ಆದೇಶ ಕೊಡಿ. ಅವ್ರು ಏನಂತ ಹೇಳಿದ್ರು, ಇದೇ ಮೊದಲು ಬಾರಿಗೆ ಬಂದಾಗ ನೀವು ಕೋರ್ಟ್ ಆದೇಶ ತಗೊಂಬನ್ನಿ, ಆಮೇಲೆ ನಿಮ್ಮ ದುಡ್ಡು ತಗೊಳ್ಳಿ ಅಂತ ಹೇಳಿದ್ರು. ಬಟ್ ಇವಾಗ ಏನು ಹೇಳ್ತಾ ಇದ್ದಾರೆ, ಈ ಕೋರ್ಟ್ ಆದೇಶ ಸರಿನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. SLO ಮೇಡಮ್ ಹೇಳ್ತಾ ಇದ್ದಾರೆ, ಇವ್ರು ತಹಶೀಲ್ದಾರ್ ಸರ್ ಏನೋ ಈ ಕೋರ್ಟ್ ಆದೇಶ ನೀವು ಮಾಡಿಸ್ಕೊಂಬಂದಿರೋದೇ ಸರಿ ಇಲ್ಲ ಅಂತ ಈ ರೀತಿ ಈಗ ವಾಪಸ್ ಹೇಳ್ತಾ ಇದ್ದಾರೆ. ಕೋರ್ಟಲ್ಲಿ ಏನು ಆದೇಶ ಆಗಿದೆ ಸರ್? ಕೋರ್ಟಲ್ಲಿ ಏನು ಆದೇಶ ಆಗಿದೆ? 2013ರಂತೆ ಆ ಆಕ್ಟ್ ಪ್ರಕಾರ ಇವರಿಗೆ 22 ಗಂಟೆಗೆ ಪರಿಹಾರ ಕೊಡಿ ಅಂತ ಆಗಿದೆ. ಅದೇ ಟೈಮ್ ಬೋರ್ಡ್ ಏನೇನು ಕೊಟ್ಟಿದ್ದಾರೆ? 2 ತಿಂಗಳು ಗಡುವು. ಈ 2 ತಿಂಗಳು ಗಡುವು ಒಳಗಡೆ ಅವರಿಗೆ ಪರಿಹಾರ ಒದಗಿಸ್ಕೊಡ್ಬೇಕು ಅಂತ ಅಂದ್ಬಿಟ್ಟು 5 ಜನಕ್ಕೆ ಕೊಟ್ಟಿದ್ದಾರೆ. PD ಅವರಿಗೆ, ಪ್ರಾಜೆಕ್ಟ್ ಡೈರೆಕ್ಟರ್ ಅವ್ರಿಗೆ, SLO ಅವ್ರಿಗೆ ಮತ್ತು ಇನ್ನೂ 3 ಇಲಾಖೆಗಳಿಗೆ ಅವರು ಈ ನೋಟಿಸ್ನ ಕೊಟ್ಟಿದ್ದಾರೆ. ಅದು ನೋಟಿಸ್ ಕಾಪಿ ಇಲ್ಲಿದೆ ಸರ್. ಈಗ ಕಂಟೆಂಪ್ಟ್ ಆ್ಯಕ್ಟ್ ಆಗ್ತಾಯಿದೆ ಸರ್. ಈ ಕಂಟೆಂಪ್ಟ್ಗೆ ಹೋಗ್ತಾ ಇದ್ದೀವಿ ಸರ್. ಈಗ ಇದನ್ನೇ ಮಾಡ್ತಾ ಇದ್ದೀವಿ, ಕಂಟೆಂಪ್ಟ್ ಆಫ್ ಲಾಗೆ ಹೋಗ್ಬಿಟ್ಟು ಈಗ ನೆಕ್ಸ್ಟ್ ಕೇಸ್ ಅವ್ರ ಮೇಲೆ ಫೈಲ್ ಮಾಡ್ತಾ ಇದ್ದೀವಿ ಸರ್. ವೆಂಕಟೇಶ್ ಅಂತ ಸರ್.